ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಇವತ್ತು ಸಂಜೆ 6:30 ಮೇಲ್ಪಟ್ಟು ಹೆಚ್ಚು ಕಡಿಮೆ 6 ಗಂಟೆಯ ಮೇಲ್ಪಟ್ಟು ನಿಮಗೆ ಭರ್ಜರಿ ಶುಭ ಸುದ್ದಿ ಕಾದಿದೆ. ಹೌದು, 6 ಗಂಟೆಯ ಮೇಲ್ಪಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗಂತೂ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬರಲಿದೆ. ಇವತ್ತು ಸಂಜೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಗಲಿದೆ. ಅದೇನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ಕೇವಲ 4 ರಿಂದ 5 ನಿಮಿಷದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಕವರ್ ಮಾಡ್ತೇನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕೇವಲ ಇದೊಂದೇ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಂತಂದ್ರೆ ಇವತ್ತಿನ ಒಂದು ಅಪ್ಡೇಟ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ವೀಕ್ಷಕರೇ, ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೆ ಏನೇ ಡೌಟ್ ಇದ್ರೂ ಡೈರೆಕ್ಟ್ ಆಗಿ ಕೆಳಗಡೆ ಕಾಮೆಂಟ್ ಕೂಡ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 1 ರಿಂದ 18 ಅಥವಾ 1 ರಿಂದ 19ನೇ ಕಂತಿನ ಹಣ ನಿಮಗೆ ಬಂದಿದೆ. ಮತ್ತು ನಿಮಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅನ್ನೋದನ್ನು ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೀವು ಅಲ್ಲಿ ಕಾಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯ ಅನೇಕ ಮಾಹಿತಿಗಳನ್ನು ಕೇಳಿರ್ತೀರ, ನಿಮಗೆ ಒಂದು ಕ್ಲಾರಿಫಿಕೇಶನ್ ಒಂದಾದರೆ ಸಿಕ್ಕಿರೋದಿಲ್ಲ. ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿದ್ದೇ ಕರೆ ಆದರೆ ಇವತ್ತಿನ ಎಲ್ಲ ಮಾಹಿತಿ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದು ಬಂತು ಅಂತ ತಿಳಿಸಿ. ನೋಡಿ, ಇವತ್ತು ಸಂಜೆ 6:30 ಮೇಲ್ಪಟ್ಟು ನಿಮಗೆ ಒಂದು ಭರ್ಜರಿ ಶುಭ ಸುದ್ದಿ ಬರಲಿದೆ. ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಮುಂದುವರಿಸೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು. ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಈ ಒಂದು ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ. ನಾನು ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಬನ್ನಿ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇವತ್ತು ಸಂಜೆ 6 ಅಥವಾ 6:30 ಮೇಲ್ಪಟ್ಟು ನಿಮಗೆ ಏನು ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಇವಾಗಲೇ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತೇನೆ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತು ಸಂಜೆನೇ ಜಮೆ ಆಗಲಿದೆ. ಸಂಜೆ 6 ಗಂಟೆಗೆ ನಿಮ್ಮ ಖಾತೆಗಳಿಗೆ, 6 ಗಂಟೆಯ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಹೌದು, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಸಂಜೆನೇ ಯಾಕೆ ಜಮೆ ಆಗ್ತಾ ಇದೆ, ಇದು ಯಾರ್ಯಾರಿಗೆ ಜಮೆ ಆಗುತ್ತೆ ಮತ್ತು ಯಾರಿಗೆ ಇವತ್ತು ಬರ್ತಾ ಇಲ್ಲ, ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂತಹ ಒಂದು ವಿವರಣೆಯನ್ನು ಕೊಡ್ತೇನೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ, ಈ ಒಂದು 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾರಿಗೆ ಬಂದಿದೆ ಅಂತಂದ್ರೆ ಸುಮಾರು 80% ಮಹಿಳೆಯರಿಗೆ ಬಂದಿದೆ. ಹೌದು, 75 ರಿಂದ 80% ಮಹಿಳೆಯರಿಗೆ ಬಂದಿದೆ. ಇನ್ನೂ ಕೂಡ ಎಷ್ಟೋ ಜನರಿಗೆ ಈ 19ನೇ ಕಂತಿನ ಹಣನೂ ಕೂಡ ಬಂದಿಲ್ಲ. ಹಾಗೆ 20ನೇ ಕಂತಿನ ಹಣ ಅಂತೂ ಬಂದೇ ಇಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಇವತ್ತು ನಿಮಗೆ ಇದ್ರ ಬಗ್ಗೆನೇ ಕೂಡ ಒಂದು ಮಾಹಿತಿ, ಇವತ್ತು ಸಂಜೆ ನಿಮಗೆ ಇದ್ರ ಬಗ್ಗೆನೇ ಕೂಡ ಒಂದು ಅಪ್ಡೇಟ್ ಕೂಡ ಬರಲಿದೆ. ಆ ಒಂದು ಅಪ್ಡೇಟ್ ಅನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಬಿಡ್ತೇನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣದಲ್ಲಿ ನಿಮಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇವತ್ತು ಸಂಜೆ 6:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣನೂ ಕೂಡ ಜಮೆ ಆಗಲಿದೆ. ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗಲಿದೆ ಅನ್ನುವಂತಹ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ಹಾಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಅನೇಕ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬರಲಿದೆ. ಯಾವ ಒಂದು ಮಹಿಳೆಯರಿಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಬಂದಿಲ್ವೋ ಅಂತಹ ಒಂದು ಮಹಿಳೆಯರಿಗೆ ಈ 19ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನೋಡಿ, ಇಲ್ಲಿ ತುಂಬಾ ಜನ ಮಹಿಳೆಯರಿಗೆ ಅಂತಂದ್ರೆ ಆಫಿಷಿಯಲ್ ಆಗಿ ಗೃಹಲಕ್ಷ್ಮಿ 1 ರಿಂದ 19ನೇ ಕಂತಿನ ಹಣದವರೆಗೂ ಹಣ ಜಮೆ ಆಗಿದೆ. ಆದರೆ ಈ ಒಂದು 19ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಈ ಥರ ಈ ಒಂದು 19ನೇ ಕಂತಿನ ಹಣ ಆಗಿದೆ. ಹಾಗಾಗಿ ನಿಮಗೆ ಯಾರ್ಯಾರಿಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ ಇವತ್ತು ಸಂಜೆಯಿಂದಲೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮೆ ಆಗಲಿದೆ. ಹಾಗೆ ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ. ಇದನ್ನು ಕೂಡ ನಾನು ನಿಮಗೆ ಒಂದು ಚಿಕ್ಕ ಅಪ್ಡೇಟ್ ಇದೆ, ದಯವಿಟ್ಟು ತಿಳ್ಕೊಳ್ಳಿ. ಏನಂತಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಸುಮ್ಮನೆ ಡಿಲೀಟ್ ಆಗ್ತಾ ಇದ್ದಾವೆ ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ, ಇಲ್ಲಿ ಸರ್ಕಾರ ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ನಿಮ್ಮ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗ್ತವೆ. ಹೌದು, ಯಾಕೆ ಡಿಲೀಟ್ ಆಗ್ತವೆ ಅಂತಂದ್ರೆ, ಇಲ್ಲಿ ನೀವೇನಾದರೂ ಈ ಫೇಕ್ ಆಗಿ ನೀವೇನಾದರೂ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ರಿ ಅಂತಂದರೆ ಖಂಡಿತ ಡಿಲೀಟ್ ಆಗ್ತವೆ. ಯಾಕಂತಂದರೆ ಯಾರು ಬಡತನ ರೇಖೆಗಿಂತ ಕೆಳಗಿದಾರಿಗೆ ಅಂಥವರಿಗೆ ಮಾತ್ರ ಮಾಡಿರುವಂತಹ ಒಂದು ಯೋಜನೆ ಅಥವಾ ಒಂದು ಏನಂತಂದರೆ ಒಂದು ರೇಷನ್ ಕಾರ್ಡ್, ಈ BPL ಆಗಲಿ APL ಆಗಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇರ್ತಾವಲ್ಲ, ಸೊ ಈ ಒಂದು ರೇಷನ್ ಕಾರ್ಡ್ಗಳು ಕೇವಲ ಬಡವರಿಗೆ ಅಂತಲೇ ಮಾಡಿರುವಂತಹ ಒಂದು ರೇಷನ್ ಕಾರ್ಡ್ಗಳಾಗಿರ್ತವೆ. ಹಾಗಾಗಿ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತೀರಾ ಅಂತಂದು ಅವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಸರಿಯಾಗಿದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ರೂ ಕೂಡ ಅದನ್ನು ರಿಕವರ್ ಮಾಡ್ಕೊಡ್ತಾರೆ. ದಯವಿಟ್ಟು ನಿಮ್ಮ ಹತ್ತಿರದ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ನೀವು ಭೇಟಿ ನೀಡಿ ಅಥವಾ ಸಂಪರ್ಕಿಸಿ ಅಂತ ನಿಮಗೆ ಹೇಳಬಲ್ಲೆ. ನೋಡಿ, ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ನೀವೇನಾದರೂ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎಷ್ಟು ಹಣವನ್ನು ಇದುವರೆಗೂ ಕೂಡ ಪಡೆದುಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೂಡ ನೀವು ನಮಗೆ ಶೇರ್ ಮಾಡಬಹುದು. ನಾನು ನಿಮಗೆ ಪ್ರತ್ಯೇಕವಾಗಿ ಮತ್ತೊಂದು ವಿಡಿಯೋದಲ್ಲಿ ಈ 19 ಮತ್ತು 20ನೇ ಕಂತಿನ ಹಣ
ಹಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನು ಕೂಡ ನಾನು ನಿಮಗೆ ಕೊಡ್ತಾನೆ. ಹಾಗೆ ಈ ಒಂದು ಗೃಹಲಕ್ಷ್ಮಿಯ ಒಂದು 19 ಮತ್ತು 20ನೇ ಕಂತಿನ ಹಣದಲ್ಲಿ ಬಹಳಷ್ಟು ಮಂದಿಗೆ 19ನೇ ಕಂತಿನ ಹಣ ಬಂದಿಲ್ಲ. ಈ 19ನೇ ಕಂತಿನ ಹಣ ಎಲ್ಲ ಕೂಡ ಕಂಪ್ಲೀಟ್ ಆದ ನಂತರ ಈ ಒಂದು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.